26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಹನೂರಿನಲ್ಲಿ ಮೂರು ಜನ ನಾಗರಿಕರು ಸತ್ತಿರುವಂಥದ್ದು ಒಂದು ದುರ್ಘಟನೆ ನಿನ್ನೆ ನಡೆದಿದೆ. ಅರಣ್ಯ ಇಲಾಖೆ ಹೇಳಿಕೆಯಲ್ಲಿ ಅವರೆಲ್ಲರೂ ಕೂಡ ಕಾಡು ಪ್ರಾಣಿಗಳನ್ನು ಕೊಲ್ಲುವಂಥದ್ದಕ್ಕೆ, ಅದರ ಮಾಂಸವನ್ನು ಮಾರಾಟ ಮಾಡುವಂಥದ್ದಕ್ಕೆ ಹೊರಟಿದ್ರು. 4 ಜನ, ಅದರಲ್ಲಿ 3 ಜನ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡಿದ್ದಾರೆ, ನಾವು ಅದು ಕೌಂಟರ್ ಮಾಡಿದ್ದೀರಿ ಅಂತ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿರುವಂಥ ರೈತ ಸಂಘ ಇರ್ಬೋದು ಅಥವಾ ಅವರ ಕುಟುಂಬಸ್ಥರು ಇದು ನಕಲಿ ಎನ್ಕೌಂಟರ್ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಈ ಘಟನೆ ಅರಣ್ಯ ಇಲಾಖೆಯಲ್ಲಿ ನನಗನ್ಸುತ್ತೆ ಕಳೆದ 10 ವರ್ಷದಲ್ಲಿ ಮೊದಲನೇ ಬಾರಿ ಈ ತರದ ಘಟನೆ ಆಗಿರುವಂಥದ್ದು. ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಪೊಲೀಸ್ ಆಗಿರ್ಬೋದು, ಅರಣ್ಯ ಇಲಾಖೆ ಸಿಬ್ಬಂದಿ ಆಗ್ಬೋದು, ಮೊದಲು ಎಚ್ಚರಿಕೆಯನ್ನು ಕೊಡಬೇಕು, ಬಂಧಿಸಬೇಕು. ಅಥವಾ ಫೈರಿಂಗ್ ಮಾಡೋದಾದ್ರೂ ಕೂಡ ಕಾಲಿನ ಭಾಗಕ್ಕೆ ಫೈರ್ ಮಾಡಬೇಕು. ಇದು ಸಾಮಾನ್ಯವಾದಂಥ ರೂಢಿ. ಈಗ ನೇರವಾಗಿ ಎದೆಗೆ ಗುಂಡು ಬಿದ್ದಿದೆ ಅಂತೇಳಿ ಅವರ ಕುಟುಂಬಸ್ಥರು ಆಪಾದನೆಯನ್ನ ಮಾಡ್ತಾ ಇದ್ದಾರೆ, ನಾಗರಿಕರು ಆಪಾದನೆ ಮಾಡ್ತಾ ಇದ್ದಾರೆ. ಮತ್ತೆ ಆ ಬಾಡಿನೆಲ್ಲನೂ ಕೂಡ ನಾನು ಪೊಲೀಸ್ SP ಹತ್ರನೂ ಮಾತಾಡಿದೆ. ಯಾರೇ ಸತ್ತಾಗ ಪೊಲೀಸರು ಹೋಗಿ ಅಲ್ಲಿ ಅದನ್ನ ಮಹಾಜರ್ ಮಾಡಬೇಕು, ಸ್ಪಾಟ್ ಅಲ್ಲೇ. ಅದು ಕರ್ತವ್ಯ. ಅದು ಇಲ್ಲಿ ಆ ಪೊಲೀಸರು ಮಹಾಜರ್ ಮಾಡಕ್ ಮುಂಚೆನೆ ಆ ಎಲ್ಲ ಬಾಡಿಗಳನ್ನ, ಆ ಹೆಣಗಳನ್ನ ತೆಗೆದುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ಒಂದು ಅನುಮಾನದ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಫಸ್ಟ್ನೇದು ಡೈರೆಕ್ಟ್ ಆಗಿ ಗುಂಡು ಹೊಡೆದಿರುವಂಥದ್ದು. ಎರಡನೇದು ಅಲ್ಲಿ ಮಹಾಜರ್ ಸತ್ತಿದ್ರೆ ಮಹಾಜರ್ ಅಲ್ಲೇ ಮಾಡಬೇಕಾಗಿತ್ತು, ಪೊಲೀಸರ ಒಂದು ಸುಪರ್ದಿಯಲ್ಲಿ. ಅದು ಕೂಡ ಆಗಿಲ್ಲ. ಮತ್ತೆ ಅವರು ಇತಿಹಾಸ ಏನು ಅನ್ನೋದ್ರ ಬಗ್ಗೆನೂ ಕೂಡ ಇನ್ನ ಅರಣ್ಯ ಇಲಾಖೆ ಯಾವುದೇ ಹೇಳಿಕೆಗಳನ್ನ ಬಿಡುಗಡೆ. ಹಿಂದೆ ಅವರೇನಾದರೂ ಈ ತರ ಪ್ರಾಣಿಗಳನ್ನ ಕೊಲ್ತಾ ಇದ್ರ, ಮಾಂಸ ಮಾರಾಟ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಯಾವುದೇ ದಾಖಲೆಗಳು ಇನ್ನೂ ಅರಣ್ಯ ಇಲಾಖೆ ಕೊಟ್ಟಿಲ್ಲ. ಮತ್ತು ಈ ಘಟನೆ ಆದ್ಮೇಲೆ ಯಾರು ಶೂಟ್ ಮಾಡಿದಾರೋ ಅವರೆಲ್ಲರೂ ಕೂಡ ಕಾಣೆಯಾಗ್ಬಿಟ್ಟಿದ್ದಾರೆ. ಅವರು ಪೊಲೀಸರಿಗೆ ಹೋಗಿ ಸರೆಂಡರ್ ಆಗಬೇಕಾಯ್ತು ಆಕ್ಚುಲಿ, ಯಾಕಂದ್ರೆ ಅವ್ರ ಮೇಲೆ ಕೇಸ್ ಫೈಲ್ ಆಗಿದೆ ಈಗಾಗಲೇ. ಮತ್ತೆ ಅವರು ಸರೆಂಡರ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕಾಯ್ತು, ನಾನು ಯಾಕೆ ಮಾಡಿದೆ, ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ಅಂತ ಅವರು ಪೊಲೀಸ್ ಇಲಾಖೆ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕಾಯ್ತು. ಅದು ಕೊಟ್ಟಿಲ್ಲ ಅವರು. ಇಲ್ಲೇನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ನಾಗರಿಕರ ಹೇಳಿಕೆಗೂ ಅರಣ್ಯ ಇಲಾಖೆ ಹೇಳಿಕೆಗೂ ಬಹಳ ಗೊಂದಲ ಸೃಷ್ಟಿಯಾಗಿದೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದ್ರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈಗ ಮುಖ್ಯಮಂತ್ರಿ ಆಪಾದನೆ ಬರುತ್ತೆ ಅಂತೇಳಿ AC ನೇತೃತ್ವದಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಅಧಿಕಾರಿಗಳೇ ತನಿಖೆ ಮಾಡಿದ್ರೆ ಹಳ್ಳ ಹಿಡಿಯೋದು ಗ್ಯಾರಂಟಿ. ಇದುವರೆಗೂ ಮಾಡಿರೋ ಒಂದು 100 ತನಿಖೆ 100 ಅವ್ರ ಪರವಾಗೇ ಬಂದಿದ್ದು, ಒಂದು ವಿರುದ್ಧವಾಗಂತೂ ಬರಕ್ ಸಾಧ್ಯನೇ ಇಲ್ಲ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾದ್ರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗೋವರೆಗೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕರ್ತವ್ಯದಿಂದ ಮುಕ್ತಿಗೊಳಿಸಬೇಕು. ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಈ ಗೊಂದಲ ಇವತ್ತು ಕೂಡ, ನಿನ್ನೆನೂ ಕೂಡ ಹೋರಾಟ ನಡೆದಾಯಿತು. 4-5 ಸಾವಿರ ಜನ ಹೋರಾಟದಲ್ಲಿ ಭಾಗಿಯಾಗಿದ್ರು. ಇವತ್ತು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅದರಿಂದ ಜನಗಳಿಗೆ ಗೊಂದಲ ಇದೆ.
ಈ ಗೊಂದಲ ನಿವಾರಣೆ ಮಾಡಬೇಕಾದ್ರೆ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಮತ್ತು ಈ ಒಂದು ಇದರಲ್ಲಿ ಗುಂಡಿನ ದಾಳಿ ಅನಿವಾರ್ಯನ ಆಗಿತ್ತಾ ಅನ್ನೋದ್ರ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಬರುತ್ತೆ. ಅವಶ್ಯಕತೆ ಇತ್ತಾ ಅನ್ನೋ ಪ್ರಶ್ನೆನೂ ಕೂಡ ಬರುತ್ತದೆ. ಯಾರೋ ಒಬ್ಬರಿಗೆ ಗುಂಡು ಹಾಕಿದ್ರು ಕೂಡ ಇನ್ನು ಉಳಿದವರೆಲ್ಲ ಓಡ ಹುಟ್ಟಿರೋರು, 3 ಜನರ ಮೇಲೆ ಗುಂಡು ಹಾಕುವಂತ ಅವಶ್ಯಕತೆ ಏನಿತ್ತು? 3 ಜನದ ಹತ್ರ ರೈಫಲ್ ಇತ್ತ, ಮದ್ದು ಗುಂಡುಗಳಿತ್ತ? ಮತ್ತೆ ಇದುವರೆಗೂ ಕೂಡ ಅರಣ್ಯ ಇಲಾಖೆ ಮಾಧ್ಯಮಕ್ಕೆ ಯಾವ್ಯಾವ ಬಂದೂಕ ಇತ್ತು ಅಂತ ಇನ್ನೂ ತೋರಿಸಿಲ್ಲ. ಅಲ್ಲಿ ಮಾಂಸ ಎಷ್ಟು ಸಿಕ್ತು ಅಂತ ಇನ್ನೂ ತೋರಿಸಿಲ್ಲ. ಅವ್ರ ಹತ್ರ ಏನೇನು ವೆಪನ್ ಇತ್ತು ಅದೆಲ್ಲ ಇನ್ನೂ ತೋರಿಸಿಲ್ಲ ಅವ್ರ ಮಾಧ್ಯಮಕ್ಕೆ. ಇದೆಲ್ಲನೂ ಕೂಡ ಇವತ್ತು ಕ್ವಶನ್ ಮಾರ್ಕ್ ಆಗಿದೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇಲಾಖಾ ತನಿಖೆ ಏನು ಮಾಡಿದ್ದೀರಾ ಅದರಿಂದ ಸತ್ಯ ಹೊರ ಬರಲ್ಲ, ಅದನ್ನ ಯಾರು ನಂಬೋದೂ ಇಲ್ಲ. ಅದು 6 ದಿನದಲ್ಲಿ ಕೊಡು ಅಂತ ಹೇಳ್ತೀರಾ, ಅದು 60 ದಿನ ಆದರೂ ಕೊಡಲ್ಲ. ಅದು ಹೆಸರಿಗಷ್ಟೇ 6 ದಿನ, 60 ದಿನ ಆದರೂ ಅದು ತನಿಖೆ ಆಚೆ ಬರೋದೇ ಇಲ್ಲ. ಅದರಿಂದ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಸೋ ಮುಖಾಂತರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.